ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿಯಲ್ಲಿ ಕೇಳಿದಂತಹ ಮೊರಾರ್ಜಿ ಪರೀಕ್ಷೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು A2 ಸಿರೀಸ್ನ 41ನೇ ಲೆಕ್ಕವನ್ನ ಬಿಡಿಸಿದ್ದೇವೆ. ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನೀವು ವೀಕ್ಷಣೆ ಮಾಡಬಹುದು. ಇವತ್ತಿನ ದಿವಸ 42ನೇ ಪ್ರಶ್ನೆಯನ್ನ ಬಿಡಿಸೋಣ. ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ, ಈ ಸರಣಿಯನ್ನು ಪೂರ್ಣಗೊಳಿಸಿ. ನೋಡಿ, ಇಲ್ಲೊಂದು ಸರಣಿಯನ್ನು ಕೊಟ್ಟಿದ್ದಾರೆ. ಇದು ಎಂತ ಸರಣಿ ಅಂದ್ರೆ ಸಂಖ್ಯಾ ಸರಣಿ. ಯಾಕಂದ್ರೆ ಇವಷ್ಟು ಏನಾಗಿದ್ದಾವೆ ಸಂಖ್ಯೆಗಳು. ಇವಷ್ಟು ಏನೋ ಸಂಖ್ಯೆಗಳು. ಹಾಗಾದ್ರೆ 1, 4, 9, 16, 25. ಹಾಗಾದ್ರೆ ಇದಾದ್ಮೇಲೆ ಯಾವ ಸಂಖ್ಯೆ ಬರ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಈ ಲೆಕ್ಕವನ್ನ ನಾವು ಎರಡು ರೀತಿಯಲ್ಲಿ ಬಿಡಿಸಬಹುದು. ಆ ಎರಡು ವಿಧಾನಗಳನ್ನು ಕೂಡ ನಾವು ಇವತ್ತು ಬಿಡಿಸೋಣ. ಹಾಗಾದ್ರೆ ನೋಡಿ, ಮೊದಲನೇದಾಗಿ ಬರ್ತಾ ಇದೆ 1, 4, 9, 16 ಮತ್ತು 25. ಈ ಸಂಖ್ಯೆಗಳು ಅಂದಾಗ ಇವು ಎಂತ ಸಂಖ್ಯೆಗಳು ಅನ್ಬೋದು ಅಂದ್ರೆ ವರ್ಗ ಸಂಖ್ಯೆಗಳು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ವರ್ಗ ಸಂಖ್ಯೆ ಅಂದ್ರೆ ಏನು? ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಗುಣಲಬ್ಧಕ್ಕೆ ನಾವು ಅದನ್ನ ಏನಂತ ಕರಿತಾ ಇದ್ದೀವಿ? ವರ್ಗ ಸಂಖ್ಯೆ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ನೋಡಿ, 1 ಇದೆ. ಹಾಗಾದ್ರೆ ಒಂದನ್ನ ಒಂದಲ್ಲೇ ಗುಣಿಸಿದಾಗ ನಮಗೆ ಎಷ್ಟು ಬರ್ತಾ ಇದೆ? 1. ಅಂದ್ರೆ 1ರ ವರ್ಗ ಸಂಖ್ಯೆ 1. ಹೌದಾ? 1 ಗುಣಿಸು 1 = 1. 1 ಒಂದ್ಲೆ 1. 1 ಆದ್ಮೇಲೆ ಯಾವ್ದು ಬರ್ತಾ ಇದೆ? 2. ಹೌದಾ? 2 ಗುಣಿಸು 2. 2 2 ಎಷ್ಟು? 4. ಹೌದಾ? ಆಮೇಲೆ 2 ಆದ್ಮೇಲೆ 3. 3 ಗುಣಿಸು 3. 3 3ಲೆ 9. ಹೌದಾ? 3 ಆದ್ಮೇಲೆ 4. 4 ಗುಣಿಸು 4. 4 4ಲೆ 16. ಹೌದಾ? 4 ಆದ್ಮೇಲೆ 5. 5 ಗುಣಿಸು 5. 5 5ಲೆ 25. ಇಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರಿತೇವೆ? ವರ್ಗ ಸಂಖ್ಯೆಗಳು. 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 26. ಹಾಗಾದ್ರೆ 5 ಆದ್ಮೇಲೆ ಯಾವುದು? 6. ಹೌದಾ? 6 ಗುಣಿಸು 6. 6 ಆದ್ಮೇಲೆ 36. ಹಾಗಾದ್ರೆ ಇಲ್ಲಿ ಬರುವಂತ ಉತ್ತರ ಯಾವ್ದಾಯ್ತು? 36. ಹೌದಾ? ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಪೂರ್ಣಗೊಳಿಸಬಹುದು. ಇದು ಒಂದನೇ ವಿಧಾನ. ಅದೇ ರೀತಿಯಲ್ಲಿ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಗೆ ಬಿಡಿಸಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಹೌದಾ? ಇವಾಗ ಇದು ವರ್ಗ ಸಂಖ್ಯೆಗಳ ಒಂದು ವಿಧಾನ. ಈಗ ನೋಡಿ, ಇದು 1ನೇ ಸಂಖ್ಯೆ, 2ನೇ ಸಂಖ್ಯೆ, 3ನೇ ಸಂಖ್ಯೆ, 4ನೇ ಸಂಖ್ಯೆ, 5ನೇ ಸಂಖ್ಯೆ. ಹೌದಾ? ಹಾಗಾದ್ರೆ ಇವು ಎರಡರ ಮಧ್ಯಕ್ಕೆ ಏನ್ ಸಂಬಂಧ ಇದೆ ಅಂತೇಳಿ ತಿಳ್ಕೊಳ್ಳೋಣ. ನೋಡಿ, 1, 4, 9, 16, 25. ಹೌದಾ? ಈಗ ನೋಡಿ, ಈ ರೀತಿಯಲ್ಲಿ ನಾವು ಗೆರೆಗಳನ್ನ ಹಾಕೋಬೇಕು. 1ರಿಂದ ಇದು 1 ಇದೆ, ಇದು 4 ಇದೆ. ಹಾಗಾದ್ರೆ 1 ಇದ್ದದ್ದು 4 ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? +3 ಕೂಡಿಸ್ಬೇಕು. 1ಕ್ಕೆ 3 ಕೂಡಿಸಿದಾಗ 4 ಆಗ್ತಾ ಇದೆ. ಆಮೇಲೆ ಇಲ್ಲಿ 4 ಇದ್ದದ್ದು 9 ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೆಚ್ಚಾಗ್ತಾ ಇದೆ ಅಂದ್ರೆ ಕೂಡಿಸಬೇಕು. ಹಾಗಾದ್ರೆ 4ಕ್ಕೆ ಎಷ್ಟು ಕೂಡಿಸಿದ್ರು? 9. 5 ಅಂದ್ರೆ +5. 9 ಇದ್ದದ್ದು 7 ಆಗ್ಬೇಕಂದ್ರೆ ಎಷ್ಟಾಗ್ತಾ ಇದೆ? 9ಕ್ಕೆ 7 ಕೂಡಿಸಿದ್ರೆ 16. 9ಕ್ಕೆ 7 ಕೂಡಿಸಿದ್ರೆ 16. ಇಲ್ಲಿ ನೋಡಿ, 3 ಇವಷ್ಟು ಏನು ಬೆಸ ಸಂಖ್ಯೆಗಳು. 3, 5, 7 ಅಂದ್ರೆ ಮುಂದಿನ ಒಂದು ಬೆಸ ಸಂಖ್ಯೆಗಳನ್ನ ಅವರು ಕೂಡಿಸ್ತಾ ಹೋಗ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ 7 ಕೂಡಿಸಿದ್ದಾರೆ, ಇನ್ನೆಷ್ಟು ಕೂಡಿಸ್ಬೇಕು? 9. ಹೌದಾ? 16ಕ್ಕೆ 9 ಕೂಡಿಸಿದಾಗ ಎಷ್ಟು ಬಂತು? 25 ಬಂತು. ಈಗ ನಾ 25ನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಂದೆ ಡ್ಯಾಶ್ ಇದೆಯಲ್ಲ, ಡ್ಯಾಶ್ ಅನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ +9 ಆಗಿದೆ. 9ನ್ನ ಕೂಡಿಸಿದ್ದಾರೆ. 9ರ ಮುಂದಿನ ಬೆಸ ಸಂಖ್ಯೆ ಯಾವುದು? 11. ಹೌದಾ? ಹಾಗಾದ್ರೆ ಈ 25ಕ್ಕೆ 11ನ್ನ ಕೂಡಿಸೋಣ.
5ಕ್ಕೆ 1 ಕೂಡಿಸಿದ್ರೆ 6, 2ಕ್ಕೆ 1 ಕೂಡಿಸಿದ್ರೆ 3. ನೋಡಿ ಇಲ್ಲಿಯೂ ಕೂಡ ಏನ್ ಬಂತು 36 ಬಂತು. ನೋಡು ಈ ರೀತಿಯಾಗಿ ಬಿಡಿಸಬಹುದು, ಈ ರೀತಿಯಾಗಿ ಕೂಡ ಈ ಲೆಕ್ಕವನ್ನ ಬಿಡಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಮುಂದಿನ ಈ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.